ವಿಧಾನದಲ್ಲಿ ನಾವು ದೇವರನ್ನು ಆರಾಧಿಸುವುದಕ್ಕೆ, ದೇವರನ್ನು ಸ್ತುತಿಸುವುದಕ್ಕೆ ಮತ್ತೊಂದಾವರ್ತಿ ಸೇರಿ ಬರುವಂತೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಅವಕಾಶವನ್ನು ಕೊಟ್ಟಿರುವಾಗ ನಮ್ಮನ್ನೇ ದೇವರ ಸನ್ನಿಧಾನಕ್ಕೆ ಸಮರ್ಪಿಸಿ ನಾವು ಪ್ರಾರ್ಥಿಸುವ. ಇಂಥ ಒಳ್ಳೆ ಸಮಯದೋಳು ಯೇಸುವೇ ನಿಂಬಳಿ ಬಂದೆವು, ನಿಮ್ಮ ಮಕ್ಕಳಾದ ನಾವು ನಿಮ್ಮನ್ನೇ ಅರಸಿ ಬಂದೆವು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿಮ್ಮ ಕರುಣೆಯನ್ನು ತೋರಿಸು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿಮ್ಮ ಕರುಣೆಯನ್ನು ತೋರಿಸು. ನಿಮ್ಮನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಿಮ್ಮನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಈ ಪರಿಶುದ್ಧ ದಿನಕ್ಕಾಗಿ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಈ ಪರಿಶುದ್ಧ ದಿನದ ಮುಂಜಾನೆಯಲ್ಲಿ ಕರ್ತನೆ, ನಿಮ್ಮ ಸನ್ನಿಧಾನದಲ್ಲಿ ನಿಮ್ಮನ್ನು ಆರಾಧಿಸುವುದಕ್ಕೆ, ನಿಮ್ಮನ್ನು ಸ್ತುತಿಸುವುದಕ್ಕೆ, ನಿಮ್ಮನ್ನು ಮಹಿಮೆ ಪಡಿಸುವುದಕ್ಕೆ ನಮ್ಮ ಜೀವಿತದಲ್ಲಿ ಕೊಟ್ಟಂತಹ ಈ ಒಂದು ಶ್ರೇಷ್ಠವಾದಂತಹ ಸಮಯಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸುವಂಥವರಾಗಿದ್ದೇವೆ ಸ್ವಾಮಿ. ಹೌದು ಕರ್ತನೆ, ಅನೇಕರಿಗೆ ಲಭಿಸದೇ ಇರುವ ಭಾಗ್ಯವನ್ನು ನಿಮ್ಮ ಮಕ್ಕಳಾದ ನಮ್ಮ ಜೀವಿತದಲ್ಲಿ ನಿನ್ನ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸುವಂತರಾಗಿದ್ದೇವೆ ಸ್ವಾಮಿ. ಹೌದು ಕರ್ತನೆ, ಈ ಮುಂಜಾನೆಯ ಕರ್ತನೆ, ಆತ್ಮನಾದ ದೇವರನ್ನ ಆತ್ಮದಲ್ಲಿ ಸತ್ಯದಲ್ಲಿ ಆರಾಧಿಸುವಂತೆ ನಮ್ಮ ಪ್ರತಿಯೊಬ್ಬರ ಜೀವಿತದಲ್ಲಿ ನಿನ್ನ ಕೃಪೆ ಮಾಡೆಂಬುದಾಗಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ. ಈ ಆರಾಧನೆಯ ಪ್ರಾರಂಭದಿಂದ ಅಂತ್ಯದವರೆಗೆ ನಿನ್ನ ಪವಿತ್ರಾತ್ಮನ ಸಾನ್ನಿಧ್ಯವನ್ನು ನಾವು ಅನುಭವಿಸುವಂತೆ ನಿನ್ನ ಕೃಪೆ ಮಾಡು. ಹೌದು ಕರ್ತನೆ, ಈ ಮುಂಜಾನೆಯಲ್ಲಿ ಕರ್ತನೆ, ತಂದೆ ಮಗ ಪವಿತ್ರಾತ್ಮನ ನಾಮದಲ್ಲಿ ಕರ್ತನೆ, ಇಂದಿನ ಆರಾಧನೆಯನ್ನು ನಾವು ಆರಂಭಿಸುವಂತವರಾಗಿದ್ದೇವೆ. ತ್ರಿಯೇಕ ದೇವರ ಸಾನ್ನಿಧ್ಯವನ್ನು ಅನುಭವಿಸುವಂತೆ ಕೃಪೆ ಮಾಡು. ಪ್ರಾರ್ಥನೆ ಕಡಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರಿಯರೇ, ಈ ಮುಂಜಾನೆಯಲ್ಲಿ ಮತ್ತದಾವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಸ್ತುತಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಂತಹ ಈ ಒಂದು ಸಂದರ್ಭಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂತವನಾಗಿದ್ದೇನೆ. ಈ 2022 4ನೇ ಭಾನುವಾರದಲ್ಲಿ ನಾವು ಸೇರಿ ಬಂದಿದ್ದೇವೆ. ಈ ವರ್ಷದ ಪ್ರಾರಂಭ ದಿನದಿಂದ ಇದುವರೆಗೂ ದೇವರು ನಮ್ಮನ್ನು ಅದ್ಭುತವಾಗಿ ಕೋಳಿತನ ಮರಿಗಳನ್ನು ತನ್ನ ರೆಕ್ಕೆಯಲ್ಲಿ ಕಾಪಾಡುವಂತೆ ಆತನು ನಮ್ಮನ್ನು ಕಾಪಾಡಿರುವುದಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೆ ಬಾಧ್ಯಸ್ಥರಾಗಿದ್ದೇವೆ. ಈ ಮುಂಜಾನೆಯಲ್ಲಿ ಅತ್ಯಂತ ಹಳೆಯದಾದಂತಹ ಒಂದು ಹಳೆಯ ಹಾಡನ್ನು ಹಾಡಿ ದೇವರನ್ನ ನಾವು ಮಹಿಮೆ ಪಡಿಸುವ. ನಮ್ಮೆಲ್ಲರಿಗೂ ಪರಿಚಯ ಇರುವಂತಹ ಹಾಡು, ದೇವರನ್ನ ಸ್ತುತಿಸಿರಿ ಸದಾಕಾಲ ದೇವರನ್ನ ಸ್ತುತಿಸಿರಿ ಎಂಬ ಹಾಡನ್ನು ಹಾಡಿ ದೇವರನ್ನ ಮಹಿಮೆ ಪಡಿಸುವ. ದೇವರನ್ನು ಸ್ತುತಿಸಿರಿ ಸದಾಕಾಲ ದೇವರನ್ನು ಸ್ತುತಿಸಿರಿ, ಹಲ್ಲೆಲೂಯಾ. ದೇವರನ್ನು ಸ್ತುತಿಸಿರಿ ಸದಾಕಾಲ ದೇವರನ್ನು ಸ್ತುತಿಸಿರಿ. ಆತನ ಶಕ್ತಿ ಪ್ರದರ್ಶಕ ಆಕಾಶ ನೋಡಿ ಸ್ತುತಿಸಿರಿ, ಹಲ್ಲೆಲೂಯಾ ನೋಡಿ ಸ್ತುತಿಸಿರಿ. ಸದಾಕಾಲ ದೇವರನ್ನು ಸ್ತುತಿಸಿರಿ. ಆತನ ಮಹತ್ ಕಾರ್ಯಗಳಿಗಾಗಿ ಆತನನ್ನು ಸ್ತುತಿಸಿರಿ, ಹಲ್ಲೆಲೂಯಾ. ಆತನನ್ನು ಸ್ತುತಿಸಿರಿ
ಸದಾ ಕಾಲ ದೇವರನ್ನು ಸ್ತುತಿಸಿರಿ. ಆತನ ಮಹಾಪ್ರಭಾವಕ್ಕೆ ಸರಿಯಾಗಿ ಆತನನ್ನ ಸ್ತುತಿಸಿರಿ. ಹಲ್ಲೆಲೂಯಾ, ಆತನನ್ನು ಸ್ತುತಿಸಿರಿ. ಸದಾ ಕಾಲ ದೇವರನ್ನು ಸ್ತುತಿಸಿರಿ. ಮಾಡಿ ಬಡಿಯುತ್ತ ಕುಣಿಯುತ್ತ ಸ್ತುತಿಸಿರಿ. ತಾಂತಿವಾದ್ಯ ಕೊಳಲು ಹಲ್ಲೆಲೂಯಾ, ತಾಂತಿವಾದ್ಯ ಕೊಳಲುಗಳಿಂದ ದೇವರನ್ನು ಸೇರಿ. ತಾಳದಿದ್ದಲು ಆತನನ್ನು ಸ್ತುತಿಸಿರಿ. ಜಲ್ಲರಿಯಿಂದ ಸ್ತುತಿಸಿರಿ. ಹಲ್ಲೆಲೂಯಾ, ಜಲ್ಲರಿಯಿಂದ ಸ್ತುತಿಸಿರಿ. ಸದಾ ಕಾಲ ದೇವರನ್ನು ಸ್ತುತಿಸಿರಿ. ಶ್ವಾಸವಿರುವಾದೆಲ್ಲ ಯೆಹೋವನ ಸ್ತುತಿಸಲಿ. ಯೆಹೋವನಿಗೆ ಸ್ತೋತ್ರ. ಹಲ್ಲೆಲೂಯಾ, ಯೆಹೋವನಿಗೆ ಸ್ತೋತ್ರ. ಸದಾ ಕಾಲ ದೇವರನ್ನು ಸ್ತುತಿಸಿರಿ. ಹಲ್ಲೆಲೂಯಾ, ದೇವರನ್ನು ಸ್ತುತಿಸಿರಿ. ಸದಾ ಕಾಲ ದೇವರನ್ನು ಸ್ತುತಿಸಿರಿ. ಹಲ್ಲೆಲೂಯಾ, ದೇವರನ್ನು ಸ್ತುತಿಸಿರಿ. ಸದಾ ಕಾಲ ದೇವರನ್ನು ಸ್ತುತಿಸಿರಿ. ಕೀರ್ತನೆ 150. ಕೀರ್ತನೆಗಳ ಪುಸ್ತಕದಲ್ಲಿ ಮುಕ್ತಾಯ ಕೀರ್ತನೆ ಬರೆದಿರುವಂಥದ್ದು, ದೇವರನ್ನ ಸ್ತುತಿಸಿರಿ. ಯೆಹೋವನಿಗೆ ಸ್ತೋತ್ರ. ದೇವರನ್ನು ಆತನ ಪರಿಶುದ್ಧ ಆಲಯದಲ್ಲಿ ಸ್ತುತಿಸಿರಿ. ದೇವರು ನಮ್ಮನ್ನ ಸೃಷ್ಟಿ ಮಾಡಿರುವಂತಹ ಮೂಲ ಉದ್ದೇಶ ನಾವು ದೇವರನ್ನ ಸ್ತುತಿಸುವಂಥವರಾಗಿರಬೇಕು ಎಂಬುದಾಗಿ. ಇಂದು ನಾವುಗಳು ದೇವರನ್ನ ಆರಾಧಿಸುವಂತಹ, ದೇವರನ್ನ ಪ್ರೀತಿಸುವಂತಹ, ದೇವಾಲಯಕ್ಕೆ ಹೋಗುವಂತಹ ಉದ್ದೇಶ ಅನ್ನುವಂಥದ್ದು ದೈವಿಕವಾಗಿಯೂ ಮಿಗಿಲಾಗಿ ಲೌಕಿಕವಾದಂತಹ ಆಶೀರ್ವಾದಗಳನ್ನು ಪಡಕೊಳ್ಳಬೇಕೆಂಬ ಒಂದು ಉದ್ದೇಶದಿಂದ. ಆದರೆ ಆದಿಕಾಂಡದಲ್ಲಿ ದೇವರು ಮನುಷ್ಯನನ್ನ ಸೃಷ್ಟಿಸಿದಂತಹ ಒಂದೇ ಒಂದು ಏಕೈಕ ಉದ್ದೇಶ ಅನ್ನುವಂಥದ್ದು, ತಾನು ಉಂಟು ಮಾಡಿದ ಮನುಷ್ಯನು ತನ್ನ ಸೃಷ್ಟಿಗಳ ಮೇಲೆ ದೊರೆತನ ಮಾಡುವುದರ ಸಂಗಡ ಸೃಷ್ಟಿಕರ್ತನಾದ ತನ್ನೊಂದಿಗೆ ಒಂದು ನಿಕಟವಾದ ಸಂಬಂಧವನ್ನು ಬೆಳೆಸಬೇಕು ಎಂಬುದಾಗಿ. ಆದುದರಿಂದಲೇ ಸಂಜೆಯ ತಂಗಾಳಿಯಲ್ಲಿ ಸರ್ವಶಕ್ತನಾದ ದೇವರು ತೋಟದೊಳಗೆ ಇಳಿದು ಬರುತ್ತಿದ್ದನು ಎಂಬುದಾಗಿ ಆದಿಕಾಂಡ ಪುಸ್ತಕದಲ್ಲಿ ಬರೆದಿರುವಂಥದ್ದನ್ನು ನೋಡುತ್ತೇವೆ. ಯೆಶಾಯನ ಪ್ರವಾದನ ಗ್ರಂಥ 6ನೇ ಅಧ್ಯಾಯದಲ್ಲಿ ಬರೆದಿರುವಂತಹ ಒಂದು ಮಾತು, ಸರಾಫಿಯರು 2ರಿಂದ ಮುಖವನ್ನು ಮುಚ್ಚಿ 2ರಿಂದ ಕಾಲುಗಳನ್ನು ಮುಚ್ಚಿ 2 ಬಡಿಯುತ್ತಾ ನೆಲಸೋಕದೆ ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು ಪರಿಶುದ್ಧನು ಎಂಬುದಾಗಿ ಆತನನ್ನ ಆರಾಧಿಸುತ್ತಿದ್ದರು ಎಂಬುದಾಗಿ ಬರೆದಿರುವಂಥದ್ದನ್ನು ನಾವು ನೋಡುತ್ತೇವೆ. ಇದು ಯೆಶಾಯ ಪ್ರವಾದಿಯು ಪರಲೋಕದ ಆ ಒಂದು ದರ್ಶನವನ್ನ ಕಂಡಂಥದ್ದಾಗಿದೆ. ನಿತ್ಯ ನಿರಂತರವಾಗಿ ಯೆಹೋವನು ಆತನು ಸರಾಫಿಯರಿಂದ ದೂತರುಗಳಿಂದ ಆತನು ಸ್ತುತಿಸಲ್ಪಡುವಂಥವನಾಗಿದ್ದಾನೆ.
ಹೀಗಿರುವಾಗ ಸರ್ವಶಕ್ತನಾದ ದೇವರು ತನ್ನ ಹೋಲಿಕೆಗೆ ತನ್ನ ಸಾರೂಪ್ಯದಲ್ಲಿ ಮನುಷ್ಯನನ್ನ ಸೃಷ್ಟಿ ಮಾಡಿದಂತಹ ಮೂಲ ಉದ್ದೇಶ, ತನ್ನ ಸೃಷ್ಟಿಯಾದಂತಹ ಮನುಷ್ಯ ತನ್ನನ್ನ ನಿರಂತರವಾಗಿ ಸ್ತುತಿಸಬೇಕು ಎಂಬ ಏಕೈಕ ಉದ್ದೇಶದಿಂದ ಮಾತ್ರ. ಆದರೆ ಮನುಷ್ಯನು ತನ್ನ ಅವಿಧೇಯತ್ವದ ಮೂಲಕ ಯಾವ ಉದ್ದೇಶಕ್ಕೋಸ್ಕರವಾಗಿ ದೇವರು ಮನುಷ್ಯನನ್ನ ಸೃಷ್ಟಿಸಿದನೋ ಆ ಉದ್ದೇಶವನ್ನ ಮರೆತು ದೇವರಿಗೆ ಅವಿಧೇಯನಾಗಿ ಹೋದಂಥದನ್ನ ಸತ್ಯವೇದದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಪ್ರಿಯರೇ, ನಮ್ಮ ಏಕೈಕ ಉದ್ದೇಶ ನಾವು ನಿರಂತರವಾಗಿ ದೇವರನ್ನ ಸ್ತುತಿಸುವಂಥವರಾಗಿರಬೇಕು ಎಂಬುದಾಗಿ. ಆದುದರಿಂದಲೇ 34ನೇ ಕೀರ್ತನೆಯಲ್ಲಿ ದಾವೀದನು ಹೇಳಿರುವಂಥದ್ದು, ನಾನು ಯೆಹೋವನನ್ನು ಎಡೆಬಿಡದೆ ಕೊಂಡಾಡುವೆನು, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿ ಇರುವುದು, ನನ್ನ ಮನಸ್ಸು ಯೆಹೋವನಲ್ಲಿ ಹಿಗ್ಗುತ್ತಿರುವುದು. ಇದು ಕೇವಲ ಭಾನುವಾರದ ದಿನದಲ್ಲಿ ಸಂಭವಿಸಬೇಕಾದಂತಹ ಒಂದು ಕಾರ್ಯವಲ್ಲ. ಇದು ಕೇವಲ ಆರಾಧನೆಯಲ್ಲಿ ನಡೆಯತಕ್ಕ ಒಂದು ಕಾರ್ಯವಲ್ಲ. ಇಲ್ಲಿ ದಾವೀದನು ಹೇಳುವಂಥದ್ದು, ನಾನು ಯೆಹೋವನನ್ನು ಎಡೆ ಬಿಡದೆ ಕೊಂಡಾಡುವೆನು ಎಂಬುದಾಗಿ. ಅಂದರೆ ಈ ಲೋಕದ ಜೀವಿತದಲ್ಲಿ ನಾವು ನಮ್ಮದೇ ಆದಂತಹ ಕೆಲಸ ಕಾರ್ಯಗಳಲ್ಲಿ ನಾವು ತಲ್ಲೀನರಾಗಿರುವಾಗಲೂ ನಮ್ಮ ಹೃದಯ, ನಮ್ಮ ಮನಸ್ಸು ಹಿಗ್ಗಬೇಕಾಗಿರುವಂಥದ್ದು ಸರ್ವಶಕ್ತನಾದ ದೇವರಲ್ಲಿ ಮಾತ್ರ ಆಗಿರಬೇಕು. ಆದುದರಿಂದಲೇ ಇಲ್ಲಿ ನೋಡುವಂಥದ್ದು ಕೀರ್ತನೆ 150ನೇ ಕೀರ್ತನೆ, ಮುಕ್ತಾಯ ಕೀರ್ತನೆ ಆಡುವಂಥದ್ದು, ದೇವರನ್ನು ಸ್ತುತಿಸಿರಿ, ಸದಾಕಾಲ ದೇವರನ್ನ ಸ್ತುತಿಸಿರಿ ಎಂಬುದಾಗಿ. ಪ್ರಿಯರೇ, ಈ ಮುಂಜಾನೆಯಲ್ಲಿ ನಾವು ದೇವರ ಸನ್ನಿಧಾನಕ್ಕೆ ಸೇರಿ ಬಂದಿರುವಾಗ ನಮ್ಮ ಹೃದಯದ ಅಂತರಾಳದಿಂದ ನಾವು ದೇವರನ್ನ ಸ್ತುತಿಸುವುದಕ್ಕೆ ಬಾಧ್ಯಸ್ಥರಾಗಿದ್ದೇವೆ ಎಂಬುವಂಥದ್ದನ್ನು ನಾವು ಎಂದಿಗೂ ಮರೆಯಬಾರದು. 29ನೇ ಕೀರ್ತನೆಯಲ್ಲಿ ಬರೆದಿರುವಂಥದ್ದು, ದೇವದೂತರುಗಳಿರ ಪರಮ ಪ್ರಭಾವವು ಯೆಹೋವನದೇ ಎಂದು ಹೇಳಿ ಕೊಂಡಾಡಿರಿ, ಯೆಹೋವನ ನಾಮಕ್ಕೆ ಯೋಗ್ಯವಾದ ಘನವನ್ನು ಸಲ್ಲಿಸಿರಿ, ಪರಿಶುದ್ಧತ್ವವೆಂಬ ಭೂಷಣದೊಡನೆ ಯೆಹೋವನಿಗೆ ಅಡ್ಡವರನ್ನ ಪರಿಶುದ್ಧತೆಯಲ್ಲಿ ಆರಾಧಿಸಬೇಕಾಗಿರುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಎಂಬುವಂಥದ್ದನ್ನ ನಾವು ಎಂದಿಗೂ ಮರೆಯಬಾರದು. ಕೀರ್ತನೆ 150ರಲ್ಲಿ ಕೀರ್ತನೆಗಾರನು ಯಾವ ಯಾವ ವಿಧದಲ್ಲಿ ದೇವರನ್ನ ಸ್ತುತಿಸಬೇಕು ಎಂಬುವಂಥದ್ದನ್ನ ಬರೆದಿರುವಂಥದ್ದನ್ನು ನಾವು ನೋಡುತ್ತೇವೆ. ಅದರ ಕೊನೆಯ ವಾಕ್ಯದಲ್ಲಿ ಬರೆದಿರುವಂಥದ್ದು, ಶ್ವಾಸವಿರುವುದೆಲ್ಲವೂ ಯೆಹೋವನನ್ನ ಸ್ತುತಿಸಲಿ. ಪ್ರಿಯರೇ, ದೇವರನ್ನ ಸ್ತುತಿಸುವುದಕ್ಕೆ ದೇವರು ಮನುಷ್ಯನಿಗೆ ಕೊಟ್ಟಿರುವಂತಹ ಆಯುಸ್ಸು ಅನ್ನುವಂಥದ್ದು ತನ್ನ ಜೀವಮಾನ ಕಾಲದಲ್ಲಿ ಮಾತ್ರವಾಗಿದೆ. ಮರಣಾನಂತರವಾಗಿ ಒಬ್ಬ ವ್ಯಕ್ತಿ ಅಥವಾ ಒಂದು ಶರೀರ ದೇವರನ್ನ ಸ್ತುತಿಸುವುದಕ್ಕೆ ಆಗದೇ ಇರುವ ಒಂದು ಕಾರ್ಯವಾಗಿದೆ. ಆದುದರಿಂದಲೇ ದಾವೀದನು ಒಂದು ಕೀರ್ತನೆಯಲ್ಲಿ ಹೇಳುವಂಥದ್ದು, ಮೌನ ಲೋಕದಲ್ಲಿ ಸೇರಿದವರು ನಿನ್ನ ಸತ್ಯತೆಯನ್ನ ಹೊಗಳುತ್ತಾರಾ? ಅಂದರೆ ಮರಣವನ್ನ ಅನುಭವಿಸಿದಂಥವರು ನಿನ್ನ ಪ್ರೀತಿಯನ್ನ, ನಿನ್ನ ಸತ್ಯತೆಯನ್ನ ಹೊಗಳುವುದಕ್ಕೆ ಆಗ್ತದ ಎಂಬುವಂತ ಒಂದು ಪ್ರಶ್ನೆಯನ್ನ ಅಲ್ಲಿ ಕೇಳುವಂಥದ್ದಾಗಿ ನೋಡುತ್ತೇವೆ. ಪ್ರಿಯರೇ, ದೇವರು ನಮಗೆ ಕೊಟ್ಟಿರುವಂತಹ ಆಯುಸ್ಸು ಅದು ಈ ಲೋಕದ ಆಸೆಗೆ ಅನುಗುಣವಾಗಿ ಜೀವಿಸಿ ನಮ್ಮ ಜೀವಿತವನ್ನ ಪೂರ್ತಿಗೊಳಿಸುವುದಕ್ಕೋಸ್ಕರವಾಗಿ ಅಲ್ಲ. ಪ್ರತ್ಯೇಕವಾಗಿ ದೇವರ ಮಕ್ಕಳಾದ ನಮಗೆ ದೇವರು ಈ ಲೋಕದಲ್ಲಿ ಆಯುಸ್ಸನ್ನ ಕೊಟ್ಟಿರುವಂಥದ್ದು ನಾವು ದೇವರನ್ನ ಸ್ತುತಿಸಿ ಆರಾಧಿಸುವಂಥವರಾಗಿರಬೇಕು ಎಂಬುದಾಗಿ.
ಈ ಮುಂಜಾನೆಯಲ್ಲಿ ಪ್ರಿಯರೇ, ಅನೇಕರು ಬದುಕಿದ್ದರೂ ಸಹ ದೇವರನ್ನ ಸ್ತುತಿಸುವುದಕ್ಕೆ ಆಗದೆ ಇರುವಂತಹ ಪರಿಸ್ಥಿತಿಗಳಲ್ಲಿ ಹಾದು ಹೋಗುವಂಥದ್ದನ್ನು ನಾವು ನೋಡ್ತೇವೆ. ಕಳೆದ ರಾತ್ರಿ ನಿದ್ರಿಸಿದಂಥವರು ಈ ದಿನದಲ್ಲಿ ದೇವರನ್ನ ಆರಾಧಿಸುವುದಕ್ಕೆ ಆಗದೆ ಒಂದು ನಿತ್ಯವಾದ ನಿದ್ರೆಗೆ ಜಾರಿರುವಂಥದ್ದನ್ನು ನಾವು ನೋಡ್ತೇವೆ. ಇವುಗಳ ಮಧ್ಯದಲ್ಲಿ ದೇವರು ನಮಗೆ ಆಯುಸ್ಸನ್ನ, ಆರೋಗ್ಯವನ್ನ ಕೊಟ್ಟಿರುವಂಥದ್ದು ನಾವು ದೇವರನ್ನ ಸ್ತುತಿಸುವುದಕ್ಕೋಸ್ಕರವಾಗಿಯೇ ಎಂಬುವಂಥದ್ದನ್ನು ನಾವು ಎಂದಿಗೂ ಮರೆಯಬಾರದು. ನಮ್ಮ ಜೀವಿತದಲ್ಲಿ ಮುಂದಕ್ಕೆ ಇಡುವಂತಹ ಒಂದೇ ಒಂದು ವಿಚಾರ ಅದೇನೆಂದರೆ ದೇವರನ್ನ ಆರಾಧಿಸುವಂತಹ ವಿಚಾರದಲ್ಲಿ ಮಾತ್ರ. ನಮ್ಮ ಜೀವಿತದಲ್ಲಿ ಬಾಕಿ ಎಲ್ಲ ಕಾರ್ಯಗಳನ್ನ ನಾವು ಚಾಚು ತಪ್ಪದೆ ಯಥಾ ಪ್ರಕಾರವಾಗಿ ಮಾಡುವಂಥವರಾಗಿದ್ದೇವೆ. ಆದರೆ ದೇವರನ್ನ ಆರಾಧಿಸುವಂತಹ ವಿಚಾರಗಳು ಬರುವಾಗ ಅದನ್ನು ಮುಂದಿನ ವಾರಕ್ಕೆ ನಾವು ಮುಂದೆ ಇಡುವಂಥವರಾಗಿದ್ದೇವೆ. ಈ ಮುಂಜಾನೆಯಲ್ಲಿ ದೇವರು ನಮ್ಮೊಟ್ಟಿಗೆ ಹೇಳುವಂತಹ ಒಂದೇ ಒಂದು ಸತ್ಯ, ದೇವರು ನಮ್ಮ ಜೀವಿತದಲ್ಲಿ ಈ ಆಯುಸ್ಸನ್ನ ಕೊಟ್ಟಿರುವಾಗ ನಾವು ದೇವರನ್ನ ಸ್ತುತಿಸುವಂಥವರಾಗಿರಬೇಕು ಎಂಬುದಾಗಿ. ಇಲ್ಲಿ ಹಾಡುಗಾರರು ಹೇಳುವಂಥದ್ದು, ದೇವರನ್ನು ಸ್ತುತಿಸಿರಿ, ಸದಾ ಕಾಲ ದೇವರನ್ನ ಸ್ತುತಿಸಿರಿ ಎಂಬುದಾಗಿ. ಈ ಮುಂಜಾನೆಯಲ್ಲಿ ಈ ದೇವರ ಸನ್ನಿಧಾನಕ್ಕೆ ನಾವು ಆತನನ್ನ ಆರಾಧಿಸುವುದಕ್ಕೆ ಸೇರಿ ಬಂದಿದ್ದೇವೆ. ಅಲ್ಪ ಸಮಯದ ದೇವರ ವಾಕ್ಯ ಧ್ಯಾನಕ್ಕಾಗಿ ನಾವು ಆರಿಸಿಕೊಂಡಿರುವಂತಹ ದೇವರ ವಾಕ್ಯ ಕೀರ್ತನೆಗಳು 30ನೇ ಅಧ್ಯಾಯ. ಇದು ಸುಮಾರು 12 ವಾಕ್ಯಗಳನ್ನ ಒಳಗೊಂಡಿರುವ ಒಂದು ಕೀರ್ತನೆಯಾಗಿದೆ. ಈ ಕೀರ್ತನೆಯನ್ನ ಬರೆದಿರುವಂಥದ್ದು ದಾವೀದನು ಎಂಬುದಾಗಿ ಇದರ ಶೀರ್ಷಿಕೆಯಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಅದರ 12 ವಾಕ್ಯಗಳನ್ನ ನಾವು ಧ್ಯಾನ ಮಾಡುವುದಕ್ಕೆ ಹೋಗ್ತಾ ಇಲ್ಲ. ಅದರ ಕೆಲವು ವಾಕ್ಯಗಳನ್ನ ನಾನು ಈ ಮುಂಜಾನೆಯಲ್ಲಿ ನಿಮ್ಮ ಮಧ್ಯದಲ್ಲಿ ಇಡುವುದಕ್ಕೋಸ್ಕರವಾಗಿ ನಾನು ಬಯಸುವಂಥವನಾಗಿದ್ದೇನೆ. ಅದರ 1ನೇ ವಾಕ್ಯದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ, ಯೆಹೋವನೇ, ನನ್ನ ಶತ್ರುಗಳು ಸಂತೋಷಿಸುವುದಕ್ಕೆ ಅವಕಾಶ ಕೊಡದೆ ನನ್ನನ್ನು ಉದ್ಧರಿಸಿದ್ದರಿಂದ ನಿನ್ನನ್ನು ಕೊಂಡಾಡುವೆನು. ಇಲ್ಲಿ ಕೀರ್ತನೆಗಾರನು ಹೇಳುವಂಥದ್ದು, ಇಲ್ಲಿ ಕೀರ್ತನೆಗಾರನು ದೇವರೊಟ್ಟಿಗೆ ಹೇಳುವಂತಹ ಒಂದು ಮಾತು, ಯೆಹೋವನೇ, ನನ್ನ ಶತ್ರುಗಳು ಸಂತೋಷಿಸುವುದಕ್ಕೆ. ಶತ್ರುಗಳು ಎಂದರೆ ನಮ್ಮ ಸಹ ಸಹೋದರರಲ್ಲ, ನಮ್ಮ ಸಹಪಾಠಿಗಳಲ್ಲ, ನಮ್ಮ ನೆರೆ ಹೊರೆಯವರಲ್ಲ. ಈ ಶತ್ರುಗಳು ಎಂಬ ಪದ ನಾವು ಕೇಳುವಾಗ ಪ್ರತ್ಯೇಕವಾಗಿ ದೇವರ ಮಕ್ಕಳು ನಮಗೆ ಆಗದೆ ಇರುವ ವ್ಯಕ್ತಿಗಳನ್ನ ನಮ್ಮ ಮುಂಭಾಗದಲ್ಲಿ ನಾವು ತರುವಂತವರಾಗಿದ್ದೇವೆ. ಇದು ತಪ್ಪು. ಇಲ್ಲಿ ದಾವೀದನು ಹೇಳುವಂಥದ್ದು, ಯೆಹೋವನೇ, ನನ್ನ ಶತ್ರುಗಳು ಸಂತೋಷಿಸುವುದಕ್ಕೆ ಅವಕಾಶ ಕೊಡದೆ ನನ್ನನ್ನ ಉದ್ಧರಿಸಿದ್ದರಿಂದ ನಿನ್ನನ್ನ ಕೊಂಡಾಡುತ್ತೇನು. 4ನೇ ವಾಕ್ಯದಲ್ಲಿ, ಯೆಹೋವನ ಭಕ್ತರೇ, ಆತನನ್ನು ಕೀರ್ತಿಸಿರಿ, ಆತನ ಪರಿಶುದ್ಧ ನಾಮವನ್ನು ಕೊಂಡಾಡಿರಿ. 12ನೇ ವಾಕ್ಯದಲ್ಲಿ, ಇದರಿಂದ ಯೆಹೋವನೇ, ನನ್ನ ಮನಸ್ಸು ಎಡಬಿಡದೆ ನಿನ್ನನ್ನು ಕೀರ್ತಿಸುತ್ತಿರುವುದು, ನನ್ನ ದೇವರೇ, ನಿನ್ನನ್ನು ಸದಾ ಕಾಲವು ಸ್ತುತಿಸುವೆನು. ಸೊ ಈ ವಾಕ್ಯ ಭಾಗಗಳನ್ನ ನಾವು ಗಮನಿಸಿ ನೋಡುವಾಗ ಇಲ್ಲಿ ದಾವೀದನು ದೇವರನ್ನ ಸ್ತುತಿಸಿರಿ, ಕೀರ್ತಿಸಿರಿ, ಕೊಂಡಾಡಿರಿ ಎಂಬ ಪದಗಳನ್ನ ಉಪಯೋಗಿಸಿರುವಂಥದ್ದಾಗಿ ನಾವು ನೋಡುವಂಥವರಾಗಿದ್ದೇವೆ. ಈ ಕೀರ್ತನೆಯ ಶೀರ್ಷಿಕೆಯಲ್ಲಿ ಬರೆದಿರುವಂಥದ್ದು, ವಿಶೇಷವಾದ ಅಪಾಯದಿಂದ ತಪ್ಪಿಸಲ್ಪಟ್ಟವನು
ಯೆಹೋವನನ್ನ ಕೊಂಡಾಡುವುದು ಎಂಬುದಾಗಿ. ಯಾವ ಪ್ರತಿಕೂಲದ ಮಧ್ಯದಲ್ಲಿ ದಾವೀದನು ಹಾದು ಹೋದನು ಎಂಬುದಾಗಿ ನಮಗೆ ಗೊತ್ತಿಲ್ಲ. ಆದರೆ ತನ್ನ ಪ್ರತಿಕೂಲದ ಮಧ್ಯದಲ್ಲಿ ದಾವೀದನು ಆಗಿದ್ದಾಗ್ಯೂ ಆ ಪ್ರತಿಕೂಲವು ದಾವೀದನನ್ನ ಹಿಡಿಯದೆ, ಅಥವಾ ಆ ಪ್ರತಿಕೂಲದ ಮಧ್ಯದಲ್ಲಿ ದಾವೀದನು ಬಿದ್ದು ಹೋಗದೆ ಆತನು ದೃಢವಾಗಿ ನಿಂತದ್ದಾಗಿ ಈ 1ನೇ ವಾಕ್ಯದಲ್ಲಿ ನಾವು ಗ್ರಹಿಸಬಹುದಾಗಿದೆ. ಆದುದರಿಂದಲೇ ದಾವೀದನು ಹೇಳುವಂಥದ್ದು, ನನ್ನನ್ನು ಉದ್ಧರಿಸಿದರಿಂದ. ಅಂದರೆ ಇಲ್ಲಿ ದಾವೀದನು ಆ ಪ್ರತಿಕೂಲದ ಮಧ್ಯದಲ್ಲಿ ಆಗಿದ್ದಾಗ ದೇವರು ಅಥವಾ ಯೆಹೋವನು ದಾವೀದನನ್ನು ಆ ಪ್ರತಿಕೂಲದ ಮಧ್ಯದಿಂದ ಉದ್ಧರಿಸಿದರಿಂದ ದಾವೀದನು ಹೇಳ್ತಾ ಇದ್ದಾನೆ, ನಾನು ನಿನ್ನನ್ನ ಕೊಂಡಾಡುವೆನು. ಪ್ರಿಯರೇ, ನಮ್ಮ ದೈನಂದಿನ ಜೀವಿತದಲ್ಲಿ ಎಷ್ಟು ಬಾರಿ ಇಂತಹ ಪ್ರತಿಕೂಲಗಳ ಮಧ್ಯದಿಂದ ದೇವರು ನಮ್ಮನ್ನ ಉದ್ಧರಿಸಿದ್ದಾನೆ? ಒಂದು ಸಾರಿ ಯೋಚಿಸಿ ನೋಡಿರಿ. ಕಳೆದ ಸೋಮವಾರದಿಂದ ಅಥವಾ ಕಳೆದ ಭಾನುವಾರದಿಂದ ಈ ಭಾನುವಾರದ ತನಕ ಎಷ್ಟು ಬಾರಿ ದೇವರು ನಮ್ಮನ್ನು ಶತ್ರುವಿನ ಬಲೆಯಿಂದ, ಶತ್ರುವಿನ ಗುಂಡಿಯಿಂದ, ಶತ್ರುಗಳ ಎಲ್ಲ ವಿಧವಾದಂತಹ ಆ ಒಳ ಸಂಚುಗಳಿಂದ ದೇವರು ನಮ್ಮನ್ನು ಬಿಡಿಸಿದ್ದಾನೆ ಎಂಬುವಂಥದ್ದನ್ನ ಒಂದು ಸಾರಿ ಅವಲೋಕಿಸಿ ನೋಡಿ. ಇಲ್ಲಿ ದಾವೀದನು ಹೇಳುವಂಥದ್ದು, ಐ ವಿಲ್ ಪ್ರೈಸ್ ಯು, ನಾನು ನಿನ್ನನ್ನು ಕೊಂಡಾಡ್ತೇನೆ. ಕಾರಣ, ನನ್ನ ಪ್ರಾರ್ಥನೆಗೆ ಉತ್ತರವನ್ನು ಕೊಟ್ಟಿದ್ದಿ, ಅದಕ್ಕೋಸ್ಕರವಾಗಿ, ಅಥವಾ ಶತ್ರುಗಳ ಬಲೆಯಿಂದ ನನ್ನನ್ನು ಬಿಡುಗಡೆ ಮಾಡಿದ್ದಿ, ಅದಕ್ಕೋಸ್ಕರವಾಗಿ ನಾನು ನಿನ್ನನ್ನು ಕೊಂಡಾಡ್ತೇನೆ ಎಂಬುದಾಗಿ. ಅನೇಕ ಸಂದರ್ಭದಲ್ಲಿ ಪ್ರಿಯರೇ, ನಾವು ದೇವರನ್ನ ಸ್ತುತಿಸುವಂಥದ್ದು ಕೆಲವು ಭೌತಿಕವಾದ ಆಶೀರ್ವಾದಗಳು ನಮಗೆ ಲಭಿಸಿದ ನಂತರವಾಗಿ. ದಾವೀದನು ಈ ಕೀರ್ತನೆಯನ್ನ ಬರೆದಿರುವಂಥದ್ದು ಆತನು ಅರಮನೆಯಲ್ಲಿ ಕುಳಿತಂತಹ ಸಂದರ್ಭದಲ್ಲಿ ಅಲ್ಲ. ದಾವೀದನ ಅನೇಕ ಕೀರ್ತನೆಗಳು ಬರೆದಿರುವಂಥದ್ದು ಆತನು ಮರುಭೂಮಿಯಲ್ಲಿ ಅಥವಾ ಅರಣ್ಯದಲ್ಲಿ ಆತನು ಇರುವಂತಹ ಸಂದರ್ಭಗಳಲ್ಲಿ ದಾವೀದನು ಈ ಕೀರ್ತನೆಗಳನ್ನು ಬರೆದಿರುವಂಥದ್ದಾಗಿ ನಾವು ನೋಡುವಂಥವರಾಗಿದ್ದೇವೆ. ಪ್ರಿಯರೇ, ಈಗ ಹೇಳಿ, ನಾವು ಎಷ್ಟರ ಮಟ್ಟಿಗೆ ದೇವರನ್ನ ಕೊಂಡಾಡುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ? 2 ಮತ್ತು 3ನೇ ವಾಕ್ಯದಲ್ಲಿ ದಾವೀದನು ತನ್ನ ಪರಿಸ್ಥಿತಿಗಳನ್ನು ವಿವರಿಸಿ ಹೇಳುವಂಥದ್ದನ್ನು ನೋಡುತ್ತೇವೆ. ನನ್ನ ಪ್ರಾಣವನ್ನು ಪಾತಾಳದಿಂದ ಎತ್ತಿದೆಯಲ್ಲ, ನನ್ನನ್ನು ಸಮಾಧಿಯಲ್ಲಿ ಸೇರಗೊಡದೆ ಬದುಕಿಸಿದೆಯಲ್ಲ. ಪ್ರಿಯರೇ, ಅತ್ಯಂತ ಅಮೂಲ್ಯವಾದ ಆಶೀರ್ವಾದ ಅನ್ನುವಂಥದ್ದು ಈ ಲೋಕದಲ್ಲಿ ನಮಗೆ ಕೆಲವು ಭೌತಿಕ ಆಶೀರ್ವಾದಗಳು ಲಭಿಸಿದೆ ಎಂಬುದಾಗಿ ಅಲ್ಲ. ಒಬ್ಬ ಮನುಷ್ಯನ ಜೀವಿತದಲ್ಲಿರುವಂತಹ ಅತ್ಯಂತ ಅಮೂಲ್ಯವಾದ ಆಶೀರ್ವಾದ 2. ಒಂದು, ಈ ದೇವರನ್ನ ನಮ್ಮ ಜೀವಿತದಲ್ಲಿ ಕಂಡುಕೊಂಡಿರುವಂಥದ್ದು. 2, ಈ ಲೋಕದಲ್ಲಿ ನಾವು ಇಂದು ಬದುಕಿರುವಂಥದ್ದು. ಆದುದರಿಂದಲೇ ಯೇಸು ಸ್ವಾಮಿ ಮತ್ತಾಯನ ಸುವಾರ್ತೆಯಲ್ಲಿ ಹೇಳಿರುವಂತಹ ಒಂದು ಮಾತು, ಯೇಸು ಸ್ವಾಮಿ ಮತ್ತಾಯನ ಸುವಾರ್ತೆಯಲ್ಲಿ ಹೇಳಿರುವಂತಹ ಒಂದು ಮಾತು, ಉಡುಪಿಗಿಂತ ದೇಹವು, ನಂತರವಾಗಿ ಪ್ರಾಣವು ವಿಶೇಷವಾದದ್ದು ಎಂಬುದಾಗಿ ಆತನು ಬರೆದಿರುವಂಥದ್ದನ್ನು ನಾವು ನೋಡುತ್ತೇವೆ. ನಾವು ಉಡುಪಿನ ಕುರಿತಾಗಿ ಚಿಂತಿಸುವಂಥವರಾಗಿದ್ದೇವೆ. ನಾವು
ಲೌಕಿಕವಾದಂತಹ ಆಶೀರ್ವಾದದ ಕುರಿತಾಗಿ ಚಿಂತಿಸುವಂತವರಾಗಿದ್ದೇವೆ. ಆದರೆ ನಮ್ಮ ಪ್ರಾಣದ ಕುರಿತಾಗಿ ಎಂದಿಗೂ ನಾವು ಯೋಚಿಸುವಂತಹ ವ್ಯಕ್ತಿಗಳಲ್ಲ. ಸೊ ಇಲ್ಲಿ ದಾವೀದನು ಹೇಳುವಂಥದ್ದು, ನನ್ನ ಪ್ರಾಣವನ್ನು ಪಾತಾಳದಿಂದ ಎತ್ತಿದೆಯಲ್ಲ, ಅಂದ್ರೆ ನರಕದಿಂದ ಎತ್ತಿದೆಯಲ್ಲ. ದೇವರು ನಮ್ಮನ್ನ ಉದ್ಧರಿಸಿರುವಂಥದ್ದು ಆ ನರಕ ಪಾತ್ರರಾದಂತಹ ನಮ್ಮನ್ನ ನಿತ್ಯತ್ವದ ಆಶೀರ್ವಾದಕ್ಕೆ ಆತನು ನಮ್ಮನ್ನ ನಡೆಸಿರುವಾಗ ನಾವು ಎಷ್ಟರ ಮಟ್ಟಿಗೆ ದೇವರನ್ನ ಸ್ತುತಿಸುವಂತವರಾಗಿರಬೇಕು ಎಂಬುದಾಗಿ ಒಂದು ಸಾರಿ ಯೋಚಿಸಿ ನೋಡಿರಿ. ಸೊ ಇದರಿಂದ 2-3 ವಾಕ್ಯದ ಆ ಪರಿಸ್ಥಿತಿಗಳನ್ನ ಹೇಳಿದಂತಹ ದಾವೀದನು 4ನೇ ವಾಕ್ಯದ ಹೇಳುವಂಥದ್ದು, ಯೆಹೋವನ ಭಕ್ತರೇ ಆತನನ್ನು ಕೀರ್ತಿಸಿರಿ. 1ನೇ ವಾಕ್ಯದಲ್ಲಿ ದಾವೀದನು ನಾನು ನಿನ್ನನ್ನು ಕೊಂಡಾಡುತ್ತೇನೆ ಎಂಬುದಾಗಿ ಹೇಳಿದಂತಹ ದಾವೀದನು ತನ್ನ ಪರಿಸ್ಥಿತಿಗಳನ್ನ ವಿವರಿಸಿ ಈಗ ಜನರಿಗೆ ಹೇಳ್ತಾ ಇದ್ದಾನೆ, ಯೆಹೋವನ ಭಕ್ತರೇ ಆತನನ್ನ ಕೀರ್ತಿಸಿರಿ, ಆತನ ಪರಿಶುದ್ಧ ನಾಮವನ್ನ ಕೊಂಡಾಡಿರಿ. ಪ್ರಿಯರೇ, ನಮ್ಮ ಆರಾಧನೆಯಲ್ಲಿ ನಾವು ಇತರರನ್ನ ದೇವರನ್ನ ಆರಾಧಿಸುವುದಕ್ಕೆ ಉತ್ತೇಜಿಸುವಂತವರಾಗಿದ್ದೇವಾ? ನಮ್ಮ ಪ್ರಾರ್ಥನೆ ಅಥವಾ ನಮ್ಮ ಸಾಕ್ಷಿ ಇತರರಿಗೆ ದೇವರನ್ನ ಸ್ತುತಿಸುವುದಕ್ಕೆ ಉತ್ತೇಜನವನ್ನ ಕೊಡುವಂತದ್ದಾಗಿದ್ದೀಯಾ ಎಂಬುವಂಥದ್ದನ್ನ ಒಂದು ಸಾರಿ ನಮಗೆ ನಾವೇ ಕೇಳಬೇಕಾಗಿರುವಂಥದ್ದು ಬಹಳ ಮುಖ್ಯ. 9ನೇ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ನನ್ನನ್ನು ಕೊಂದು ಹಾಕಿ ಸಮಾಧಿಗೆ ಸೇರಿಸಿದರೆ ನಿನಗೆ ಲಾಭವೇನು? ಮಣ್ಣು ನಿನ್ನನ್ನು ಸ್ತುತಿಸುವುದು, ಅದು ನಿನ್ನ ನಂಬಿಕೆಯನ್ನು ಹೊಗಳುವುದೇನು? ಹೌದು ಪ್ರಿಯರೇ, ನಾನು ಪ್ರಾರಂಭದಲ್ಲಿ ಹೇಳಿದೆ, ದೇವರು ನಮಗೆ ಕೊಟ್ಟಿರುವಂತಹ ಆಶೀರ್ವಾದ ಅನ್ನುವಂಥದ್ದು ದೇವರನ್ನ ಸ್ತುತಿಸುವಂಥದ್ದು. ಈ ದೇವರನ್ನ ಸ್ತುತಿಸುವಂಥದ್ದು ಈ ಆಯುಸ್ಸಿನ ದಿನದಲ್ಲಿ ಮಾತ್ರ ನಮ್ಮಿಂದ ಸಾಧ್ಯವಾಗುವಂಥದ್ದು. ಮನುಷ್ಯನ ಆಯುಷ್ಕಾಲ 70 ವರ್ಷ ಇಲ್ಲಾಂದ್ರೆ 80 ವರ್ಷ. ವಿ ಡೋಂಟ್ ನೋ ವೆನ್ ವಿ ಆರ್ ಗೋಯಿಂಗ್ ಟು ಬಿ ಫಿನಿಶ್ ಅವರ್ ರೇಸ್. ವಿತ್ ಇನ್ ದ ಸ್ಪ್ಯಾನ್, ಈ ಒಂದು ಕಾಲಘಟ್ಟಗಳಲ್ಲಿ ನಾವು ಎಷ್ಟರ ಮಟ್ಟಿಗೆ ದೇವರನ್ನ ಸ್ತುತಿಸುವಂತವರಾಗಿದ್ದೇವೆ? ದಿನದ 24 ತಾಸುಗಳಲ್ಲಿ ಎಷ್ಟು ತಾಸುಗಳು ನಾವು ದೇವರ ಕುರಿತಾಗಿ ನಮ್ಮ ಮನಸ್ಸಿನಲ್ಲಿ ಯೋಚಿಸುವಂತವರಾಗಿದ್ದೇವೆ? ಯೋಚನೆ ಮಾಡಿರಿ. ಹೌ ಮೆನಿ ಮಿನಿಟ್ಸ್, ಎಷ್ಟು ಗಂಟೆಗಳಲ್ಲ, ಎಷ್ಟು ನಿಮಿಷ ನಾವು ದೇವರ ಕುರಿತಾಗಿ, ನಮ್ಮ ಸೃಷ್ಟಿಕರ್ತನ ಕುರಿತಾಗಿ ಯೋಚಿಸುವಂತವರಾಗಿದ್ದೇವೆ. ಹೊಸದಾಗಿ ವಿವಾಹವಾದ ಯುವಕ ಅಥವಾ ಯುವತಿ ಅಥವಾ ವಿವಾಹಕ್ಕೆ ಸಿದ್ಧರಾಗಿರುವಂಥವರು, ಅವರ ಬರಲಿರುವ ಪತ್ನಿಯ ಕುರಿತಾಗಿ ನಿರಂತರವಾಗಿ ಯೋಚಿಸುತ್ತಿರುವಂತಹ ಯೋಚಿಸುತ್ತಿರುವಾಗ, ಪ್ರಿಯರೇ, ನಮ್ಮ ಸೃಷ್ಟಿಕರ್ತನನ್ನ ನಾವು ಎಷ್ಟು ನಿಮಿಷ ನಾವು ಯೋಚಿಸುವಂತವರಾಗಿದ್ದೇವೆ? ಸೊ ಇಲ್ಲಿ ದಾವೀದನು ಹೇಳುವಂಥದ್ದು, ಮಣ್ಣು ನಿನ್ನನ್ನು ಸ್ತುತಿಸುವುದು, ಅದು ನಿನ್ನ ನಂಬಿಕೆಯನ್ನು ಹೊಗಳುವುದು. ಅಂದರೆ ಮನುಷ್ಯ ಬದುಕಿರುವಂತಹ ಕಾಲಘಟ್ಟಗಳಲ್ಲಿ ಆತನನ್ನ ಸ್ತುತಿಸುವಂಥವನು, ಆತನ ನಂಬಿಕೆಯನ್ನ ಹೊಗಳುವಂಥವನು ಆಗಿರಬೇಕು ಎಂಬುವಂಥದ್ದನ್ನ ನಾವು ಇಲ್ಲಿ ಗ್ರಹಿಸಬಹುದಾಗಿದೆ. ಸೊ ಇಂತಹ ಪರಿಸ್ಥಿತಿಯಲ್ಲಿ ಹಾದು ಹೋದಂತಹ ದಾವೀದನನ್ನ ದೇವರು ಅದರ 11ನೇ ವಾಕ್ಯದಲ್ಲಿ ನೋಡುತ್ತೇವೆ, ಅವನ ಪರಿಸ್ಥಿತಿಗೆ ಒಂದು ಪರಿಪೂರ್ಣವಾದ ಬದಲಾವಣೆಯನ್ನ ದೇವರು ತಂದನು ಎಂಬುದಾಗಿ. ಸೊ ತನ್ನ ಪರಿಸ್ಥಿತಿಗೆ ತನ್ನ ಶತ್ರುಗಳು ಸಂತೋಷಿಸುವುದಕ್ಕೆ ಅವಕಾಶ ಕೊಡದೆ ಯೆಹೋವನು ದಾವೀದನನ್ನ ಉದ್ಧರಿಸಿದ್ದರಿಂದ 12ನೇ ವಾಕ್ಯದಲ್ಲಿ ದಾವೀದನು ಹೇಳುವಂಥದ್ದು, ಯೆಹೋವನೇ ನನ್ನ ಮನಸ್ಸು ಎಡೆ ಬಿಡದೆ ನಿನ್ನನ್ನ ಕೊಂಡು ಕೀರ್ತಿಸುತ್ತಿರುವುದು. ಎಡೆ ಬಿಡದೆ
ಅಂದ್ರೆ ನಮ್ಮ ಜೀವಿತದಲ್ಲಿ ದೇವರು ಮಾಡಿರುವಂತಹ ಅಥವಾ ದೇವರ ಆ ಆಶೀರ್ವಾದಗಳನ್ನ, ದೇವರ ಸಂರಕ್ಷಣೆಗಳನ್ನ ನಾವು ಅನುಭವಿಸಿರುವಾಗ ನಾವು ಎಷ್ಟರ ಮಟ್ಟಿಗೆ ಎಡೆಬಿಡದೆ ದೇವರನ್ನ ಕೀರ್ತಿಸುವಂತವರಾಗಿರಬೇಕು ಎಂಬುದಾಗಿ ನಮಗೆ ನಾವೇ ಪ್ರಶ್ನೆ ಕೇಳಿಕೊಳ್ಳಬೇಕಾಗಿರುವಂಥದ್ದು ಬಹಳ ಒಳ್ಳೆಯದಾಗಿದೆ. ಇಲ್ಲಿ ದಾವೀದನು ಈ ಕೀರ್ತನೆಯನ್ನ ಪೂರ್ತಿಗೊಳಿಸುವಂಥದ್ದು, ನನ್ನ ದೇವರೇ ನಿನ್ನನ್ನು ಸದಾ ಕಾಲವು ಎಡೆಬಿಡದೆ ಕೀರ್ತಿಸುವೆನು, ಸದಾ ಕಾಲವು ಕೀರ್ತಿಸುವೆನು ಎಂಬುದಾಗಿ, ಸ್ತುತಿಸುವೆನು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಆರಾಧನೆ ಅನ್ನುವಂಥದ್ದು ಅನುಕೂಲದ ಸಂದರ್ಭದಲ್ಲಿ ಹಾಡನ್ನ ಆಡುವಂಥದ್ದಲ್ಲ. ಆರಾಧನೆ ಅನ್ನುವಂಥದ್ದು ಅನುಕೂಲದ ಸಂದರ್ಭಗಳಲ್ಲಿ ಆಲಯಕ್ಕೆ ಹೋಗುವಂಥದ್ದಲ್ಲ. ಆರಾಧನೆ ಅನ್ನುವಂಥದ್ದು ನಮ್ಮ ಜೀವಿತದ ಒಳ್ಳೆಯ ಸಂದರ್ಭಗಳಲ್ಲಿ ಮಾತ್ರ ದೇವರನ್ನ ನೆನೆಸುವಂಥದ್ದಲ್ಲ. ಆರಾಧನೆ ಅಂದರೆ ಜೀವಿತದ ಪ್ರತಿಯೊಂದು ಘಟ್ಟಗಳಲ್ಲಿ ಆತನನ್ನ ಧ್ಯಾನಿಸುವಂಥದ್ದು, ಆತನನ್ನ ನೆನೆಸುವಂಥದ್ದು, ಆತನನ್ನ ಸ್ತುತಿಸುವಂಥದ್ದಾಗಿದೆ ಆರಾಧನೆ. ಯೋಬನು ಎಲ್ಲವನ್ನೂ ಕಳಕೊಂಡನು, ಆದಾಗ್ಯೂ ಯೋಬನು ಯೆಹೋವನಿಗೆ ವಿರುದ್ಧವಾಗಿ ಒಂದು ಮಾತನ್ನು ಆಡಲಿಲ್ಲ. ಆರಾಧನೆ ಅನ್ನುವಂಥದ್ದು ನಮ್ಮ ಲೌಕಿಕ ಆಶೀರ್ವಾದದ ಮೇಲೆ ಅಲ್ಲ ಅಡಕವಾಗಿರಬೇಕಾಗಿರುವಂಥದ್ದು. ಆರಾಧನೆ ಅನ್ನುವಂಥದ್ದು ನಮ್ಮ ಸೃಷ್ಟಿಕರ್ತನ ಪ್ರೀತಿಯನ್ನ ನಮ್ಮ ಹೃದಯದ ಅಂತರಾಳದಿಂದ ಹೊಗಳುವಂಥದ್ದಾಗಿರಬೇಕು. ಪ್ರಿಯರೇ, ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನಕ್ಕೆ ನಾವು ಸೇರಿ ಬಂದಿರುವಾಗ ಒಮ್ಮೆ ನಾವು ಯೋಚಿಸಿ ನೋಡುವ, ನನ್ನ ಜೀವಿತದಲ್ಲಿ ನಾನು ಹೇಗೆ ದೇವರನ್ನ ಕೊಂಡಾಡುವವನಾಗಿದ್ದೇನೆ. ನನ್ನ ಜೀವಿತದಲ್ಲಿ ದೇವರು ಮಾಡಿರುವ ಆಶೀರ್ವಾದಗಳಿಗೆ ಅನುಗುಣವಾಗಿ ನಾನು ದೇವರನ್ನ ಸ್ತುತಿಸುವವನಾಗಿದ್ದೇನಾ ಎಂಬ ಒಂದು ಪ್ರಶ್ನೆಯನ್ನ ನಮಗೆ ನಾವೇ ಕೇಳಿಕೊಳ್ಳಬೇಕಾಗಿರುವಂಥದ್ದು ನಾವು ಬಹಳ ಸಮಂಜಸವಾಗಿರುವಂಥದ್ದಾಗಿದೆ. 116ನೇ ಕೀರ್ತನೆ 12ನೇ ವಾಕ್ಯದಲ್ಲಿ ಕೀರ್ತನೆಗಾರನ ಹೇಳುವಂಥದ್ದು, ಯೆಹೋವನ ಮಹೋಪಕಾರಗಳಿಗೆ ಬದಲೇನು ಮಾಡಲಿ, ರಕ್ಷಣಾ ಪಾತ್ರೆಯನ್ನು ತೆಗೆದುಕೊಂಡು ಯೆಹೋವ ನಾಮವನ್ನು ಪ್ರಖ್ಯಾತಿಪಡಿಸ್ತೇನೆ. ಆರಾಧನೆ ಅನ್ನುವಂಥದ್ದು ದೇವರ ಪ್ರೀತಿಯನ್ನ, ದೇವರ ಕರುಣೆಯನ್ನ, ದೇವರ ದಯೆಯನ್ನ ಜ್ಞಾಪಕ ಮಾಡಿಕೊಂಡು ಆತನನ್ನ ಆಡಿ ಅರಸುವಂಥದ್ದಾಗಿದೆ. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನಕ್ಕೆ ನಾವು ಸೇರಿ ಬಂದಿರುವಾಗ ಕಳೆದ ಒಂದು ವಾರ ದೇವರು ನಮ್ಮ ಜೀವಿತದಲ್ಲಿ ಮಾಡಿರುವಂತಹ ಎಲ್ಲ ಉಪಕಾರಗಳನ್ನು ನೆನೆಸಿ ಕೃತಜ್ಞತೆಯಿಂದ ನಾವು ದೇವರನ್ನ ಸ್ತುತಿಸೋಣ. 103ನೇ ಕೀರ್ತನೆ, ನನ್ನ ಮನವೇ ಯೆಹೋವನನ್ನ ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನ ಕೀರ್ತಿಸಿ. ನನ್ನ ಮನವೇ ಯೆಹೋವನನ್ನ ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆರಾಧನೆ ಅನ್ನುವಂಥದ್ದು ಅದು ವೈಯಕ್ತಿಕವಾಗಿರುವಂಥದ್ದಾಗಿದೆ, ವ್ಯಕ್ತಿಗತವಾಗಿರುವಂಥದ್ದಾಗಿದೆ. ಆಲಯದಲ್ಲಿ ಹೋಗಿ ಕುಳಿತದ್ದರ ಫಲವಾಗಿ ನಮ್ಮ ಆರಾಧನೆ ಆತನಿಗೆ ಸಮರ್ಪಕವಾಗುವುದಿಲ್ಲ. ಆರಾಧನೆ ಅನ್ನುವಂಥದ್ದು ದೇವರು ಪ್ರತಿಯೊಬ್ಬರ ಜೀವಿತದಲ್ಲಿ ಮಾಡಿರುವ ಉಪಕಾರಗಳನ್ನು ನೆನೆಸಿ ಹೃದಯದ ಅಂತರಾಳದಿಂದ ಕೃತಜ್ಞತಾ ಮನೋಭಾವದಿಂದ ದೇವರಿಗೆ ಸ್ತೋತ್ರವನ್ನ ಸಲ್ಲಿಸುವಂಥದ್ದಾಗಿದೆ. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ನಿಮ್ಮನ್ನ ಧಾರಾಳವಾಗಿ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡುವ. ನಮ್ಮನ್ನು ಪ್ರೀತಿಸುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಈ ಪರಿಶುದ್ಧ ಸಂದರ್ಭಕ್ಕಾಗಿ, ದಿನಕ್ಕಾಗಿ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಹೌದು ಕರ್ತನೆ, ಈ ಮುಂಜಾನೆಯಲ್ಲಿ ಮತ್ತು ದಾವರ್ತಿ ನಿಮ್ಮ ಪ್ರೀತಿಯನ್ನ ನೆನೆಸಿ ನಿಮ್ಮನ್ನ ಕೊಂಡಾಡುವಂತೆ ನಮ್ಮ ಜೀವಿತದಲ್ಲಿ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ.
ಹೌದು ಕರ್ತನೆ, ಈ ದಿನವನ್ನು ಕರ್ತನೆ ಆಶೀರ್ವದಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಹೌದು ಕರ್ತನೆ, ನಮ್ಮ ಜೀವಿತದಲ್ಲಿ ಮಾಡಿರುವಂಥ ಎಲ್ಲ ಉಪಕಾರಗಳನ್ನು ನೆನೆಸಿ ಈ ಮುಂಜಾನೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮ ಹೃದಯದ ಅಂತರಾಳದಿಂದ ನಾವು ನಿಮ್ಮನ್ನು ಆರಾಧಿಸುವಂಥವರಾಗಿದ್ದೇವೆ. ಈ ಕರ್ತನೆಯ ಸಂದರ್ಭದಲ್ಲಿ ಕರ್ತನೆ, ನಮ್ಮ ವಾಕ್ಯವನ್ನು ಕೇಳಿರುವಂತಹ ಎಲ್ಲ ಪ್ರಿಯರಿಗಾಗಿ ಸ್ತೋತ್ರ. ಪ್ರತಿಯೊಬ್ಬರನ್ನ ಹೆಸರಾಗಿ ಆಶೀರ್ವದಿಸು. ಅವರ ಎಲ್ಲ ವೈಯಕ್ತಿಕ ಪ್ರಾರ್ಥನಾ ಮನವಿಗಳಿಗೆ ಕರ್ತನೆ ನೀನು ಸದುತ್ತರವನ್ನು ದಯಪಾಲಿಸು. ಈ ಒಂದು ವಾರ ಪ್ರತಿಯೊಬ್ಬರ ಜೀವಿತದಲ್ಲಿ ಒಂದು ದೈವಿಕ ಆಶೀರ್ವಾದದ, ದೈವಿಕ ಸಂರಕ್ಷಣೆಯ ದಿನಗಳಾಗಿ ಮಾರ್ಪಡಲಿ ಎಂಬುದಾಗಿ ನಾನು ಪ್ರಾರ್ಥಿಸುತ್ತೇನೆ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆ, ಆಮೇನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ನಮ್ಮ ಪ್ರಾರ್ಥನಾದ ಮನವಿಯ ಪ್ರತಿಯೊಂದು ಮೇಲೆ ಇಂದಿನಿಂದ ಸದಾಕಾಲವೂ ನೆಲೆಗೊಂಡಿರಲಿ. ಆಮೇನ್. ಸರ್ವಶಕ್ತನಾದ ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ. ಬರುವ ವಾರ ನಿಮ್ಮೆಲ್ಲರ ಜೀವಿತದಲ್ಲಿ ಒಂದು ದೈವಿಕ ಸಂರಕ್ಷಣೆಯ ವಾರವಾಗಿ ಮಾರ್ಪಡಲಿ. ಮೇ ಗಾಡ್ ಬ್ಲೆಸ್.